ನಿನ್ನೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಅದರ ಬೆನ್ನಲ್ಲೇ ಸಚಿವ ಸ್ಥಾನ ಮಿಸ್ ಆಗಿರ್ತಕ್ಕಂಥ ಶಾಸಕರಲ್ಲಿ ಅಸಮಾಧಾನ ಸ್ಫೋಟ ಆಗಿರ್ತಕ್ಕಂಥದ್ದು. ಈಗಾಗಲೇ ಯಶವಂತಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರಾಜೀನಾಮೆ ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಹಾಗೆ ಅವರ ಪುತ್ರ ಪ್ರಿಯಾ ಕೃಷ್ಣ ಅವರು ಕೂಡ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಬಹಳಷ್ಟು ನಾಯಕರಲ್ಲಿ ಅಸಮಾಧಾನ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಪ್ರಮುಖವಾಗಿ ನಮ್ಮ ಜೊತೆ ಕೋನ್ ರೆಡ್ಡಿ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ತಾವು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರಿ. ನಿನ್ನೆ ಪಟ್ಟಿಯಲ್ಲಿ ನಿಮಗೂ ಕೂಡ ಸ್ಥಾನ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೂ ಕೂಡ ಯಾಕೆ ಸರ್ ನಿಮಗೆ ಆ ಒಂದು ಸ್ಥಾನ ಸಿಗಲಿಲ್ಲ? ಪಟ್ಟಿಯಲ್ಲಿ ಹೆಸರು ಹೇಗೆ ಮಿಸ್ ಆಯಿತು? ನಾವು ಯಾರು ಶಾಸಕರಾಗಿ ಆಯ್ಕೆ ಬರ್ತೀವಿ, ಮಂತ್ರಿ ಆಗೋಕ್ಕೆ ಎಲ್ಲರೂ ಅರ್ಹರು. ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸಂಪುಟ ವಿಸ್ತರಣೆ 20 ಜನ ಸಚಿವರನ್ನಾಗಿ ಪ್ರಮಾಣ ವಚನವನ್ನು ಮಾಡಿದ್ರು. ಅದ್ರಾಗ 19 ಜನರು ಮಾಡಿ ಒಂದು ಮಹಿಳೆಗೆ ರಿಸರ್ವ್ ಅಂತ ತಿಳ್ಕೊಂಡು ಹೇಳಿ ಮಾಡಿದ್ದಾರೆ. ಒಂದು ಪ್ರಯತ್ನ ಅಂತ ಇರಬೇಕಾಗತ್ತೆ. ನಾನು ಕೂಡ ಸಚಿವನ ಆಗಬೇಕನ್ನುವಂಥ ಬೇಡಿಕೆ ನಂದು ಕೂಡ ಇತ್ತು. ಫಸ್ಟ್ ಟೈಮ್ ಸರ್ಕಾರ ಬಂದಾಗ ನಾ ಆಗ್ಬೇಕಂತಿತ್ತು. 2ನೇ ಹಂತದಾಗ ಬರ್ತೀವಂತದ್ದು ಕೊನೆಗೆ ಇಲ್ಲ ಅನ್ನುವಂಥ ಮಾಹಿತಿ ಬಂದ ನಂತರ ನಾವೆಲ್ಲ ಸಮಾಧಾನ ತಗೋಬೇಕು. ಈಗ ಪಕ್ಷದ ಹೈಕಮಾಂಡ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಆಮೇಲೆ ವೇಣುಗೋಪಾಲ್ ಸಾಹೇಬರು ಮತ್ತು ಸುರ್ಜೇವಾಲ ಸಾಹೇಬರು ಅವರೆಲ್ಲರೂ ಕೂಡಿ ಮತ್ತು ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು, ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಕೆಪಿಸಿ ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಎಲ್ಲರೂ ಕೂತ್ಕೊಂಡು ಒಂದು ಸಭೆ ಮಾಡಿದ್ರು ದೆಹಲಿಯೊಳಗೆ. 2 ರಿಂದ 3 ಸಭೆ ಆಗಿದಾವೆ. ಹರಿದಂತೆ ಜಾತಿವಾರು ಪ್ರಾದೇಶಿಕವಾರು ಅವರು ಇವತ್ತು ಮಾಡ್ಯಾರ. ಇವತ್ತು ಕೆಲವು ಜನರಿಗೆ ಆಟೋಮೆಟಿಕ್ಲಿ ನಾ ಇಷ್ಟು ದೊಡ್ಡ ಸೀನಿಯರ್ ಶಾಸಕಿದ್ದೆ, ನಾನು ಮಾಡಲಿಲ್ಲ ಅನ್ನುವಂಥ ಮೂಡು ಡೆಫಿನೆಟ್ ಇರ್ತೈತಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಏನು ಹೈಕಮಾಂಡ್ ತೀರ್ಮಾನ ತಗೋತೈತಿ ಆ ರೀತಿಯಾಗಿ ನಾವು ಇರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಾನಂತೂ ಒಂದು ಕಡೆ ಮಂತ್ರಿ ಆಗಲಿಲ್ಲ ನೂ ಇರ್ಬೋದು, ಆದರೆ ಅದಕ್ಕೆ ನಾ ಎಕ್ಸ್ಪ್ರೆಸ್ ಮಾಡೋಕೆ ಹೋಗೋದಿಲ್ಲ. ಆದ್ರೆ ಒಂದು ಹೈಕಮಾಂಡು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ ಅದಕ್ಕೆ ಅಂತಿಮ. ನಾವು ಯಾವುದೇ ರೀತಿಯಾಗಿ ಅಸಮಾಧಾನ ಇದು ನಾ ಹೇಳಂಗಿಲ್ಲ. ನನಗೆ ಗೌರವ ಕೊಟ್ಟಾರ, ನನಗೆ MLA ಆಗೀನಿ. ಮುಂದೆ 2028ಕ್ಕೆ ಮತ್ತೆ MLA ಹಾಕೇವಿ. ಮುಂದೆ ನಮ್ಮದೇ ಸರ್ಕಾರ ಬರ್ತೈತಿ, ಅವತ್ತು ಮಂತ್ರಿ ಹಾಕೇವಿ. ಸರ್, ಈ ಸಚಿವ ಸ್ಥಾನದಲ್ಲಿ ಲಾಬಿ ಏನಾದರೂ ಜೋರಾಗಿ ನಡೆದಿತ್ತ ಸರ್? ಏನಾದರೂ ಹೈಕಮಾಂಡ್ ನಾಯಕರು ಅಂತ ಲಾಬಿಗೆ ಮಣಿದಿದ್ರ ಅಂತ? ಯಾಕೆಂದ್ರೆ ಮಂಕಾಳ್ ವೈದ್ಯ ಅವರ ಹೆಸರಿತ್ತು, ಆಮೇಲೆ SS ಮಲ್ಲಿಕಾರ್ಜುನ್ ಅವ್ರ ಸೇರ್ಪಡೆ ಆಗುತ್ತೆ, ಈ ಕಡೆ ಗಾಯತ್ರಿ ಶಾಂತಗೌಡ ಅವ್ರದ್ದು ಹೆಸರು ಬರುತ್ತೆ, ಮತ್ತೆ ಲಿಸ್ಟ್ ಇಂದ ಹೆಸರು ತೆಗೆದಾಕ್ತಾರೆ, ಬೋಸರಾಜು ಅವ್ರದ್ದು ಹೆಸರು ಬರುತ್ತೆ ಹೋಗುತ್ತೆ. 2 ಬಾರಿ 3 ಬಾರಿ ಈ ತರ ಪಟ್ಟಿ ಚೇಂಜ್ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ ಹೈಕಮಾಂಡ್ ನಾಯಕರಲ್ಲೂ ಕೂಡ ಒಂದು ರೀತಿ ಕ್ಲಾರಿಟಿ ಇರ್ಲಿಲ್ವಾ ಅಂತ? ಇಲ್ಲ, ಹೈಕಮಾಂಡ್ ಇಸ್ ಎ ವೆರಿ ಸ್ಟ್ರಾಂಗ್. ಬಟ್ ಯಾವುದೇ ಒಂದು ನಿರ್ಣಯ ತಗೊಂಡಾಗ ಕೆಲವ್ರನ್ನ ಅನಿವಾರ್ಯತೆಗೆ ಬದಲಾವಣೆ ಮಾಡಿದೆ. ಯಾವಾಗಲೂ ಓದ್ತಾ ಹೋಗ್ಬೇಕಾದ್ರೆ ನಾ ಹೋಗಿ ಗವರ್ನರ್ ಹತ್ರ ಮತ್ತು ಮುಖ್ಯಮಂತ್ರಿಗಳ ಬಾಜು ನಿಂತು ನಾನು ಅನ್ನೋ ಮಟ್ಟ ಅದು ಅಂತಿಮ ಅಲ್ಲ. ಕೊನೆಗೆ ಅಲ್ಲಿ ಓದ್ ತಗೊಂಡ್ಮೇಲೆ ಕರೆಕ್ಟಾಗಿ ಸಂಪುಟ ಸಭೆಯಲ್ಲಿ ಸೇರ್ಯಾರ ಅನ್ನುವಂಥ ಭಾವನೆ ನಂದು ಇವತ್ತಿನ ನಾ 35-40 ವರ್ಷ ರಾಜಕಾರಣ ನೋಡ್ಕೊಂಡ್ ಬಂದಿದ್ದು. ಆದ್ರೆ ಇವತ್ತು ಭಾಳ ಜನರು ಆಗ್ಬೇಕಂತಿದೆ. ಉದಾಹರಣೆಗೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳ್ಯಾರ, ನಿನ್ನೆ ಯಶವಂತರಾಯ ಗೌಡರು ಹೇಳ್ಯಾರ, ನಮ್ಮ ಬೇಳೂರು ಗೋಪಾಲಕೃಷ್ಣ ಹೇಳ್ಯಾರ, HK ಪಾಟೀಲ್ ಹೇಳ್ಯಾರ. ಹಿಂಗೆ ಭಾಳ ಜನ ಮುಖಂಡರು HC ಮಾದೇವಪ್ಪನವರು ಕೆಲವು ಮಂದಿ ಎಕ್ಸ್ಪ್ರೆಸ್ ಮಾಡ್ಯಾರ, ಕೆಲವು ಮಂದಿ ಸೀನಿಯರ್ ಅದಾರ. ಈ ರಾಹುಲ್ ಗಾಂಧಿ ಸಾಹೇಬ್ರದ್ದು ಒಂದು ಮೈಂಡ್ ಏನಿತ್ತು, ಹೊಸಬರನ್ನ ತಗೋಬೇಕು, ಹಿಂಗೆ ಮಾಡ್ಬೇಕು ಅನ್ನೋಂಥ ಒಂದು ವ್ಯವಸ್ಥೆಯಿಂದ ಮಾಡ್ಯಾರ. ಆದ್ರೆ ಏನೇ ಇರಲಿ ಸೀನಿಯಾರಿಟಿನೂ ಬೇಕು, ಹೊಸಬ್ರು ಬೇಕು, ಆ ಕಾಂಬಿನೇಷನ್ ಮೇಲೆ ಮಾಡ್ಯಾರ. ಇನ್ನೂ ಭಾಳ ಜನರಿಗೆ ಮಾಡ್ಬೇಕು ಅನ್ನೋಂಥ ವ್ಯವಸ್ಥೆ ಇದ್ರೂ ಕೂಡ 34 ಮಂದಿನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇರೋದು. 20 ಉಳಿದದ್ದು 20 ನೇಮಕ ಮಾಡ್ಯಾರ. ಅವ್ರಿಗೂ ಒತ್ತಡಗಳು ಭಾಳ ಇದೆ. ಎಲ್ಲ ನಾವು ಹೈಕಮಾಂಡ್ಗೆ ಒತ್ತಡ ಮಾಡೋದು, ಪಾರ್ಟಿಗೆ ಒತ್ತಡ ಮಾಡೋದು ಅಂತ ಅರ್ಥ ಇಲ್ಲ. ನನ್ನ ಪ್ರಕಾರ ಎಲ್ಲ ಶಾಸಕರು ಮನವಿ ಮಾಡ್ತೀನಿ, ತಡ್ಕೊ ಮತ್ತೆ ನೆಕ್ಸ್ಟ್ ಅವಕಾಶ ಇರ್ತಾವೆ ಅಂತ ಸಂದರ್ಭದಲ್ಲಿ ಕೊಟ್ಟರೆ ಅಧಿಕಾರ ಮಾಡೋಣ. ಇಲ್ಲ ನಮ್ಮ MLA ಮಾಡಲಿಕ್ಕೆ ನಮ್ಗೆ ಹೆಚ್ಚು ಅನುದಾನ ಬೇಕು, ಹೆಚ್ಚು ವ್ಯವಸ್ಥೆ ಬೇಕಂತ ಮುಖ್ಯಮಂತ್ರಿಗೆ ಬೇಡಿಕೆ ಇಡೋಣ. ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾರೆ ಮತ್ತು ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಾರೆ. ಸರ್, ತಾವು ಕೂಡ ರೈತರ ಕೋಟಾದಲ್ಲಿ ಕೇಳ್ತಾ ಇದ್ರಿ. ಈಗ ತಮಗೆ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ತಮಗೆ ಯಾವುದೇ ರೀತಿಯ ಅಸಮಾಧಾನ ಬೇಸರ ಏನಿಲ್ವಾ ಸರ್? ಅಲ್ಲ, ನಾನು ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದವ, ರೈತರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ. ಮಾದಾಯಿ ಕಸ ಬಟ್ರಿ ಆಗ್ಲಂತ ಹೋರಾಟ ಮಾಡಿ ಇಡೀ ರಾಜ್ಯದ ರೈತರು ಕೋನ್ ರೆಡ್ಡಿ ಅವ್ರ ಮಂತ್ರಿ ಮಾಡಬೇಕು ಅಂದ್ರು. ಆದ್ರೆ ವ್ಯವಸ್ಥೆಯೊಳಗೆ ಆ ವ್ಯವಸ್ಥೆ ಇರ್ತದಲ್ಲ, ಹೈಕಮಾಂಡು, ಪಾರ್ಟಿ, ಮುಂದಲ ದೃಷ್ಟಿ, ಚುನಾವಣೆ ಹತ್ರ, ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಇದ್ರೆಲ್ಲ ಮಾಡ್ಯಾರ. ನಾನಂತೂ ತಪ್ಪಾಡ್ರ ಅಂತ ಅನ್ನಂಗಿಲ್ಲ. ಏನು ಮಂತ್ರಿ ಮಾಡಲ್ಲ ಅದಕ್ಕೆ ನಾವೆಲ್ಲರೂ ತಲೆಗೆ ಹಾಕಬೇಕು. ನಮ್ಮ ಹೈಕಮಾಂಡು, ನಮ್ಮ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ಸಾಗಬೇಕು, ಒಕ್ಕಟ್ಟಿನಿಂದ ಇರಬೇಕು. ಮತ್ತೆ ಮುಂಬರ್ತಕ್ಕಂಥ ಈ ಚುನಾವಣೆ ಎದುರಿಸಿ ನಾವು ಒಳ್ಳೆ ಅಧಿಕಾರಕ್ಕೆ ಬಂದ್ವಿ ಅಂದ್ರೆ ಮತ್ತೆ ಈಗ ಮಾಡಿದ್ರೆ ಬಿಡ್ರಪ್ಪ, ಮತ್ತೆ ಹೊಸದಾಗಿದ್ದವ್ರು ಮಾಡ್ರಿ ಅಂತ ಹೇಳ್ಬೋದು ಸರ್. ಆಮೇಲೆ ಪಟ್ಟಿ ವಿಚಾರದಲ್ಲಿ ಸರ್, ಸಿದ್ದರಾಮಯ್ಯನವ್ರಿಗೂ ಕೂಡ ಅಸಮಾಧಾನ ಇದೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಅಂತ ಪ್ರಮುಖ ಕಾರ್ಯಕ್ರಮ ಲೋಕಭವನದಲ್ಲಿ ಅಂತ ಒಂದು ಸಮಾರಂಭಕ್ಕೆ ಸಿದ್ದರಾಮಯ್ಯನವರು ಗೈರಾಗಿರ್ತಕ್ಕಂಥದ್ದು ಬಹಳಷ್ಟು ಒಂದು ಅಚ್ಚರಿ ಕಾರಣ ಇದೆ. ನೋಡಿ, ಬಹಳ ದೊಡ್ಡ ಅನುಭವಿ ಇದ್ದಂಥ ರಾಜಕಾರಣಿ
ಸನ್ಮಾನ್ಯ ಸಿದ್ದರಾಮಯ್ಯನವರು. ಇಂಥ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂಬಂದು ಭಾಳ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಬಂದಂಥವ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರ ತೀರ್ಮಾನಗಳು ಅವ್ರ ತಲೆಗೆ ಏನೈತಿ ನಮಗೆ ಗೊತ್ತಾಗಲ್ಲ. ನಾವು ನಮ್ಮ ವ್ಯವಸ್ಥೆಯಲ್ಲಿ ಎಮ್ ಎಲ್ ಎಗಳು ಎಲ್ಲರೂ ಕೂಡ ಮಾತಾಡಿದ್ವಿ ನಿನ್ನೆ. ಇಲ್ಲ ಮತ್ತು ಏನೋ ಕಷ್ಟಪಟ್ಟು ಮಾಡಿದಕ್ಕೆ ನಾವೆಲ್ಲರೂ ಎಸ್ ಅನ್ನೋನು. ಕೆಲವು ಮಂದಿ ಅಸಮಾಧಾನಿತರ ಕರೆದು ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಸನ್ಮಾನ್ಯ ಸುರ್ಜೇವಾಲ ಸಾಹೇಬರು ನಿರ್ದೇಶನ ಕೊಟ್ಟು ಹೋಗ್ಯಾರ. ಅದನ್ನೆಲ್ಲ ಪಾಲನೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ಭಾಳ ಸಂಜೆ ಭಾಳ ನಾಳೆ ಎಲ್ಲರೂ ಕೂತ್ ಕರೆದು ಮಾತಾಡಿ ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾ ನಾನೆಲ್ಲ ಶಾಸಕರು ಮಾತಾಡೋದನ್ನ ತಿಳ್ಕೊಡೋದು. ಸರ್, ಈಗ ಕೆಲವರೆಲ್ಲ ರಿಸೈನ್ ಮಾಡಿದ್ದಾರೆ. ಯಶವಂತ ರಾಯಗೌಡ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ, ಇನ್ನೂ ಕೆಲವರು ರಿಸೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದೇನು ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಬೆದರಿಕೆನ ಏನು ಸರ್? ಇಲ್ಲ, ಯಶವಂತ ರಾಯಗೌಡರು ಸೀನಿಯರ್ ಅದಾರ, ಒಳ್ಳೆ ಮನುಷ್ಯ. ಅವರು ಅಂಥವೆಲ್ಲ ಡಿಸಿಷನ್ನಿಂದ ಹೊರಗೆ ಬರಬೇಕು ಅಂತ ನಾನು ಕೂಡ ಮನವಿ ಮಾಡ್ತೇನೆ. ಯಾಕಂದ್ರೆ ಒಳ್ಳೊಳ್ಳೆ ಶಾಸಕರು ಇರಬೇಕಾಗತ್ತೆ. ಇವತ್ತಿನ ಕಾಲದಾಗ ಯಾವ ರೀತಿಯಾಗಿ ಕೆಲಸ ಮಾಡಿದ್ರು ಕೂಡ ಕಡಿಮೆ ಅನ್ನೋಂಥ ಮೊಬೈಲ್ ಬಂದ್ಬಿಟ್ಟೈತಿ. ಎಲ್ಲ 100 ಮಾಡಿ ಒಂದು ಕೆಲಸ ಮಾಡ್ಲಿಕ್ಕೆ ಎಮ್ ಎಲ್ ಎ ಮಾಡಿಲ್ಲ ಅನ್ನೋ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ಅದಕ್ಕೆ ಇದು ಸೂಕ್ಷ್ಮತೆ ಇರೋದ್ರಿಂದ ನಾವು ಸೂಕ್ಷ್ಮವಾಗಿ ನಡ್ಕೊಳ್ಳೋದು ಒಳ್ಳೆಯದಂತ ನನ್ನ ಭಾವನೆ.